ಸಂಬಂಧಿಸಿದಂತೆ ನಟಿ ರಮ್ಯಾ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವಾಗಲೂ ಹೆಣ್ಣು ಮಕ್ಕಳ ಮೇಲೆಯೇ ಏಕೆ ಕ್ರಮ ಅಂತ ಪ್ರಶ್ನಿಸಿದ್ದಾರೆ. ನಿಷೇಧ ಹೇರುವ ಪ್ರವೃತ್ತಿಯನ್ನೇ ನಿಷೇಧಿಸಬೇಕೆಂದು ಹೇಳಿದ್ದಾರೆ. ನಿಖಿತಾ ಅವರನ್ನ ಬ್ಯಾನ್ ಮಾಡಿರೋದು 3 ವರ್ಷಗಳ ಕಾಲ. ಏನು ಅನ್ಸುತ್ತೆ ನಿಮಗೆ ಇದ್ರ ಬಗ್ಗೆ? ಸಿ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಬಂದ್ಬಿಟ್ಟು ಸುಮ್ಮನೆ ನಿಖಿತಾನ ಬ್ಯಾನ್ ಮಾಡಿಲ್ಲ. ಅಂದರೆ ಅವ್ರ ಮೇಲೆ ಏನೋ ಒಂದು ಇದ್ದಿದ್ದಕ್ಕೆ ಅಂತ ಏನು ಬ್ಯಾನ್ ಮಾಡಿಲ್ಲ. ದೇ ಹ್ಯಾವ್ ನಥಿಂಗ್ ಅಗೇನ್ಸ್ಟ್. ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅದ್ರ ಮೇಲೆ ಅವರು ಬ್ಯಾನ್ ಮಾಡಿದ್ದಾರೆ. ಆ ಬೇಸಿಸ್ ಏನು, ಅದೊಂದು ರೂಲ್ ಬುಕ್ ಇದೆ. ಇವಾಗ ಒಬ್ಬರು ಕಳ್ತನ ಮಾಡಿದ್ರೆ ಅವ್ರಿಗೆ ಜೈಲ್ ಹಾಕ್ಬೇಕಂತ ಒಂದು ಸೆಕ್ಷನ್ ಇರುತ್ತೆ. ಇವಾಗ ಒಬ್ಬರು ಈ ಥರ ಕಂಪ್ಲೇಂಟ್ ಬರೆದೆ ಅದು ಯಾವ ಆಧಾರದ ಮೇಲೆ ಅವರು ಬ್ಯಾನ್ ಮಾಡಿದಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ನನ್ನ 2 ಸತಿ ಬ್ಯಾನ್ ಮಾಡಿದ್ದಾರೆ. ಒಂದು ಸತಿ ಒಬ್ರಿಗೆ ಸಹಾಯ ಮಾಡೋದಕ್ಕೆ ಬ್ಯಾನ್ ಮಾಡಿದ್ರು, ಇನ್ನೊಂದು ಸತಿ ಆಸ್ ಅ ಪ್ರೊಫೆಷನಲ್ ನಾನು ಇನ್ನೊಂದು ಟೇಕ್ ಕೇಳೋದಕ್ಕೆ ನಾನು ಬ್ಯಾನ್ ಮಾಡಿದ್ರು. ಆಮೇಲೆ ಅದೇನು ಡಾನ್ಸರ್ಸ್ ಇದೆಲ್ಲ ಹೋಯಿತು. ಐ ವಾಸ್ ಆರ್ಮ್ ಟ್ವಿಸ್ಟೆಡ್ ಟು ಅಪಾಲಜೈಸ್. ಅದು ಯಾವ ಕಾರಣಕ್ಕೆ ಬ್ಯಾನ್ ಮಾಡ್ತಾರೆ ಅಂತ ನಂಗೆ ಅರ್ಥ. ದಟ್ ಬ್ಯಾನ್ ಶುಡ್ ಬಿ ರಿಮೂವ್ಡ್ ಫಸ್ಟ್ ಆಫ್ ಆಲ್. ಬ್ಯಾನ್ ಶುಡ್ ಬಿ ಬ್ಯಾನ್ಡ್. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ದಟ್ ಇಸ್ ನಾಟ್ ಕರೆಕ್ಟ್. ಓಕೆ ಅಲ್ವಾ? ಒಂದು ಹೆಣ್ಮಗುನ ಅದು ಹೆಂಗೆ ನೀವು ಇದನ್ನ ಮಾಡ್ತೀರಾ? ಆಮೇಲೆ ನೋಡಿ, ಇವಾಗ ಮುಂದೆ ಒಬ್ರು ಬಂದಿಲ್ಲ ಸಪೋರ್ಟ್ ಮಾಡೋದಕ್ಕೆ. ಐ ಆಮ್ ನಾಟ್ ಸೇಯಿಂಗ್ ದ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್. ಸಾರಿ, ನೀವು ಸಪೋರ್ಟ್ ಮಾಡಕ್ಕೆ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸಪೋರ್ಟ್ ನಿಖಿತಾ. ಅವ್ರು ಮಾಡಿದ ತಪ್ಪು ನಿಜ ಅಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ಬ್ಯಾನ್ ಅಂತ ಮಾಡಿದ್ದು ಅದು ಡೆಫಿನೆಟ್ಲಿ ಐ ಆಮ್ ನಾಟ್ ಫಾರ್ ಇಟ್. ಐ ಡೋಂಟ್ ಥಿಂಕ್ ದಟ್ಸ್ ರೈಟ್. ಬಿಕಾಸ್ ರೂಲ್ಸ್ ಒಬ್ರು ಹೆಣ್ಮಕ್ಳಿಗೆ ಬೇರೆ ರೂಲ್ಸ್ ಆಗಲ್ಲ, ಗಂಡು ಮಕ್ಳಿಗೆ ಬೇರೆ ರೂಲ್ಸ್ ಆಗಲ್ಲ. ರೂಲ್ಸ್ ನೀವು ಇವ್ರನ್ನ ಬ್ಯಾನ್ ಮಾಡಿದ್ರೆ ಅವ್ರನ್ನು ಬ್ಯಾನ್ ಮಾಡಬೇಕು. ಇಟ್ಸ್ ಅ ರೂಲ್, ರೈಟ್? ಅದಂಗೆ ಈ ಹೆಣ್ಮಗನ್ ಮಾತ್ರ ನೀವು ಬ್ಯಾನ್, ಅವ್ರು ಹೇಳ್ತಾರೆ ಅವ್ರು ಜುಡಿಷಿಯಲ್ ಕಸ್ಟಡಿ ಇದ್ದಾರೆ, ಅದು ಬಂದ್ಮೇಲೆ ಮಾಡ್ತೀರಂತ. ಬಟ್ ಸ್ಟಿಲ್ ಐ ಡೋಂಟ್ ಥಿಂಕ್ ಇಟ್ಸ್ ಫೇರ್.